ಬೆಳಿಗ್ಗೆ ಎದ್ದಾಗ ಏನ್ ತಿಂಡಿ ಮಾಡೋದು, ಮಧ್ಯಾಹ್ನಕ್ಕೆ ಏನ್ ಅಡ್ಗೆ ಮಾಡೋದು, ರಾತ್ರಿಗೆ ಏನ್ ಅಡ್ಗೆ ಮಾಡೋದು ಅಂತ ಒಂದೊಂದ್ಸಲಿ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಎಷ್ಟೇ ಪ್ಲಾನ್ ಮಾಡ್ಕೊಂಡಿರ್ಲಿ ಅದೆಲ್ಲ ಒಂದೊಂದ್ಸಲಿ ಇರಲ್ಲ ಅನ್ಕೊಳ್ಳಿ. ಅದು ಪ್ಲಾನ್ ಮಾಡಿರೋದು. ಅವಾಗ ಏನ್ ಮಾಡೋದು ಅಂತ ಅನ್ಕೊಂಡಾಗ ನಾನ್ ಮಾಡೋದ್ ರೆಸಿಪಿ ಅಂತಂದ್ರೆ ಈ ತರ ರವೆ ದೋಸೆ, ಓಟ್ಸ್ ದೋಸೆ ಈ ತರ ಮಾಡ್ಬಿಡ್ತೀನಿ. ಇಲ್ಲ ಉಪ್ಪಿಟ್ಟು. ಇದು ಆಪ್ಷನ್ ಇಟ್ಕೊಂಡಿರ್ತೀನಿ. ರೊಟ್ಟಿ ಈ ತರದ್ ಇಟ್ಕೊಂಡಿರ್ತೀನಿ. ಇದಕ್ಕೆ ಏನು ಅಷ್ಟು ಅರೇಂಜ್ ಮಾಡ್ಕೊಳ್ಳೋದೇನು ಬೇಡವಲ್ಲ. ಹಂಗಾಗಿ ಟಕ್ ಅಂತ ಆಗತ್ತೆ ಅಂತ ಅನ್ಬಿಟ್ಟು ಇವತ್ತು ಓಟ್ಸು ಮತ್ತೆ ರವೆ ಎರಡೂನು ಮಿಕ್ಸ್ ಮಾಡಿ ರುಬ್ಬಿ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ದೋಸೆಗೆ ಸ್ವಲ್ಪ ಸಾಂಬಾರು ಇತ್ತು. ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಮನೆಯವ್ರಿಗೆ ಎರಡು ಬೆಡ್ ರೋಸ್ಟ್ ಮಾಡ್ಕೊಡಮ್ಮ ಅಂತ ಅಂದ್ರು. ಯೂಶಲಿ ಅವರೇ ಮಾಡ್ಕೊತಾರೆ ಮಕ್ಕಳು. ನನ್ನೇನ್ ಕೇಳಲ್ಲ ಅವರು ಬೆಡ್ ರೋಸ್ಟ್ ಮಾಡ್ಕೊಡು ಅಂತ ಅಂದ್ಬಿಟ್ಟು ಅದ್ರ ಮಧ್ಯೆ ಪೀನಟ್ ಬಟರ್ ಹಾಕೋದು, ಫ್ರೂಟ್ ಹಾಕೋದು, ಯಾವ್ದ್ಯಾವ್ದೋ ವೆರೈಟಿನಲ್ಲಿ ಮಾಡ್ಕೊಂತಾರೆ ಅಪ್ಪ ಮಕ್ಕಳು. ನಾನ್ ತಿನ್ನೋದು ಇಲ್ಲ ಅದನ್ನ. ನನ್ನನ್ನ ಅವ್ರು ಕೇಳೋದು ಇಲ್ಲ ಮಾಡ್ಕೊಡು ಅಂತ ಅಂದ್ಬಿಟ್ಟು. ಇವಾಗ ಮಾಡ್ಕೊಡು ಅಂತ ಅಂದ್ರು ಅಂತ ಸ್ಟವ್ ಹಚ್ಚಿ ತವಾ ಇಟ್ಟಿದ್ದೀನಿ. ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದ್ ಕಡೆ ಟೊಮೊಟೊ ಬಾತ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮದ್ದೆಲ್ಲ ಲಂಚ್ಗೆ ಚಂದುಗ್ ಹಾಕ್ಬೇಕಲ್ವಾ, ದೋಸೆ ಹಾಕಿದ್ರೆ ಅಷ್ಟು ತಿನ್ನಲ್ಲ ಅವನು. ಹಂಗಾಗಿ ಇದಕ್ಕೆ ನಾನೊಂದ್ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ. ಆ ಮಸಾಲೆನೂ ಕೂಡ ತೋರ್ಸೋಣ ಅಂತ ಅನ್ಕೊಂಡೆ. ಇನ್ನೇನು ಇನ್ನೊಂದ್ ಟೈಮ್ಗೆ ಆಗೋಷ್ಟಿದೆ. ಅದಾಗಿದ ತಕ್ಷಣ ನಿಮ್ಗೆ ತೋರಿಸ್ತೀನಿ. ಇದಕ್ಕೇನಿಲ್ಲ, ಚಕ್ಕೆ ಲವಂಗ, ಆಮೇಲೆ ಏಲಕ್ಕಿ, ಒಂದು ಸ್ಟಾರ್ ಹೂವ, ಆಮೇಲೆ ಒಂದ್ ಮರಾಠಿ ಮೊಗ್ಗು, ಆಮೇಲೆ ಏಲಕ್ಕಿ ಹೇಳ್ದೆ ಅಲ್ವಾ, ಇದೆಲ್ಲ ಒಣಶುಂಠಿ ಇದೆಲ್ಲ ಹಾಕ್ಬಿಟ್ಟು ಒಂದು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಧನಿಯಾ ಇದೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಟೊಮೊಟೊ ಬಾತ್ಗೆ ಅಥವಾ ಪಲಾವ್ಗೆ ಎರಡಕ್ಕೂ ಕೂಡ ಬಳಸ್ಕೋಬಹುದು. ನಾನು ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ ಬಾತ್ಗೆ ಹಾಕೊಂಡು ಇನ್ನೊಂದ್ಸಲಿ ಈಗ ಆಗೋಷ್ಟಿದೆ. ಇವಾಗ ಪ್ಲೈನ್ ಎಷ್ಟೊಂದ್ ತರ ಮಾಡ್ತೀವಲ್ವಾ ಟೊಮೊಟೊ ಬಾತು, ಇದೇ ತರ ಅದೇ ತರ ಅಂತ ಏನಿಲ್ಲ. ಬರೀ ಟೊಮೊಟೊ ಹಾಕಿ ಈರುಳ್ಳಿ ಹಾಕಿ ಕೂಡ ಅಚ್ಕಾರದ ಪುಡಿ ಹಾಕಿ ಅದನ್ನು ಮಾಡ್ಕೋಬಹುದು. ಈ ತರ ಸ್ವಲ್ಪ ಫ್ಲೇವರ್ ಜಾಸ್ತಿ ಇರೋ ತರ ಮಾಡ್ಕೊಂಡ್ರು ಲೈಟ್ ಆಗಿರುತ್ತೆ, ಫ್ಲೇವರ್ ಮಾತ್ರ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆ ತರ ಮಾಡ್ಕೊಂಡಿದ್ದೆ. ಅದು ಮಸಾಲೆ ತೋರ್ಸೋಣ ಅಂತ ಅನ್ಕೊಂಡೆ. ಈ ವಿಡಿಯೋದಲ್ಲಿ ತೋರ್ಸೋದಕ್ಕಾಗಿಲ್ಲ. ಈ ವಿಡಿಯೋದಲ್ಲಿ ನಿಮ್ಗೆ ರೊಟ್ಟಿ ತೋರಿಸ್ತೀನಿ. ಬಳಿಯೋ ರೊಟ್ಟಿ ತೋರಿಸಿ ಅಂತ ತುಂಬಾ ಜನ ಕೇಳಿದ್ರಿ. ಅದ್ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ತೋರಿಸ್ತೀನಿ. ಟೆರಮಿಸು ಮತ್ತೆ ಐಸ್ ಕ್ರೀಮ್ ಮಾಡಿದ್ನಲ್ಲ ಅದನ್ನ ಫ್ರಿಜ್ಗೆ ಎತ್ತಿಟ್ಟಿದ್ದೆ. ಅದನ್ನ ಇಲ್ಲಿ ತಗೊಂಡಿದ್ದೀನಿ. ಇವತ್ತು ಪೂರ್ತಿ ದಿನ ಎಷ್ಟು ಕೆಲಸ ಅಂದ್ರೆ ಒಂದೊಂದ್ಸಲಿ ನಮ್ಗೆ ಗೊತ್ತಿರಲ್ಲ ಇಷ್ಟು ಕೆಲಸ ಬರುತ್ತೆ ನಮ್ಗೆ ಅಂತ. ಅರ್ಶಿನ ಪುಡಿ ಮಾಡ್ಸೋದಿತ್ತು. ಆಮೇಲೆ ಚಕ್ಲಿ ಕೇಳಿದ್ರಿ, ಚಕ್ಲಿ ಮಾಡಿ ತೋರಿಸಿ ಅಂತ. ಅದ್ರ ಹಿಟ್ಟು ಬೇಕಿತ್ತು, ಅದ್ರ ಹಿಟ್ಟು ಮಾಡ್ಸೋದಿತ್ತು. ಎಷ್ಟು ತರ ಹಿಟ್ಟು ಮಾಡ್ಸಿದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇದನ್ನ ಅರ್ಶಿನ ಚೆನ್ನಾಗಿ ನಾನು ಅಂಗಡಿಯಿಂದಾನೇ ತಂದಿರೋದು, ನಾವೇನ್ ಬೆಳ್ದಿಲ್ಲ. ಅಂಗಡಿಯಿಂದ ತಂದಿರೋದನ್ನ ಚೆನ್ನಾಗಿ ಒಣಗಿಸ್ಕೊಂಡಿದೀನಿ. ಒಣಗಿಸ್ಕೊಂಡು ಈ ತರ ಒಂದೆರಡು ಸಲ ಕುಟ್ಟಿ ಹಾಕೋಬೇಕಾಗತ್ತೆ. ಅಂದ್ರೆ ಈ ಸಾಂಬಾರ್ ಪೌಡರ್ಗೆಲ್ಲ ಹಾಕ್ತಿವಲ್ವಾ, ಸೇಮ್ ಅದೇ ತರಾನೇ ಕುಟ್ಟಿ ಕೊಟ್ರೆ ನೀಟಾಗಿ ಪೌಡ್ರ್ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನನ್ಗೆ 2 ವರ್ಷಕ್ಕೆ ಆಗುವಷ್ಟು 2 ಕೆಜಿ 1 ಕೆಜಿ ನಮ್ಗೆ 1 ವರ್ಷಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ನಾನು ಇದನ್ನ ಎಲ್ಲದಕ್ಕೂ ಬಳಸ್ತೀನಿ. ಅಂದ್ರೆ ಬಾಗಿಲ್ಗೆ ಹಚ್ಚೋ ಅರ್ಶಿನಕ್ಕೂ ಬಳಸ್ತೀನಿ, ಹಾಲ್ಗೆ ಹಾಕೊಂಡ್ ಕುಡಿಯೋದಕ್ಕೂ ಬಳಸ್ತೀನಿ, ಇನ್ನು ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ನಾನು ಬಳಸ್ತೀನಿ. ಹಂಗಾಗಿ ಅರಿಶಿನ ನಮ್ಗೆ ಬೇಕೇ ಬೇಕು. ನಾನು ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರ್ ನಾನು ಮಾಡ್ಸಿದ್ದೆ. ಹಂಗಾಗಿ ಇವಾಗ ನಾನು ಚಕ್ಲಿ ಮಾಡೋದು ತೋರಿಸ್ತೀನಿ. ಚಕ್ಲಿ ಮಾಡೋದು ತೋರಿಸಿ ಅಂತ ಹೇಳಿದ್ರಿ. ಇವಾಗ ಹಿಟ್ಟು ಮಾಡಿಸ್ತಾ ಇದ್ದೆ. ಹಂಗಾಗಿ ಇಲ್ಲಿ ಅಕ್ಕಿನ ತಗೊಂಡಿದ್ದೀನಿ. ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಡ್ಲೆನ ಸ್ವಲ್ಪ ಅದನ್ನು ಕೂಡ ಬೆಚ್ಚಿಗೆ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ಮೆಣಸಿನ್ಕಾಯಿ ಅಂದ್ರೆ ಒಣಮೆಣಸಿನ್ಕಾಯಿ ಬರುತ್ತಲ್ಲ, ಒಣಮೆಣಸಿನ್ಕಾಯಿನು ಗುಂಟೂರು ಮತ್ತೆ ಬ್ಯಾಡಿಗೆ ಎರಡನ್ನು ಕೂಡ ಬಿಸಿ ಮಾಡಿ ಹಾಕಿ ಇದನ್ನ ಪೌಡರ್ ಮಾಡಿಸ್ಕೊಂಡು ಬಂದು ಚಕ್ಲಿ ಮಾಡ್ಬೇಕಾದ್ರೆ ಸಿಗ್ತೀನಿ. ಇಲ್ಲಿ ಮೆಣಸಿನ್ಕಾಯಿನ ಉರಿಬೇಕಾದ್ರೆ ನಾನು ಯಾವುದೇ ರೀತಿ ಎಣ್ಣೆ ಹಾಕಬಾರ್ದು. ಯಾಕಂದ್ರೆ ತುಂಬಾ ದಿನ ಇಟ್ಟು ಇರ್ಬೇಕು ಅಂತಂದ್ರೆ ಒಂಥರ ಮುಗ್ಗುಲ್ ಬಂದಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಡ್ರೈ ಆಗಿ ನಾವು ಹುರ್ಕೊಂಡು ಬಳಸ್ಕೋಬೇಕಾಗತ್ತೆ. ಇಲ್ಲಿ ಗುಂಟೂರು ಬ್ಯಾಡ್ಗೆ ಎರಡು ಬಳಸಿರೋ ಉದ್ದೇಶ ಏನಿಲ್ಲ, ಕಲರ್ ಚೆನ್ನಾಗಿ ಬರ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇದು ಎಲ್ಲಾ ಹಿಟ್ಟನ್ನ ಮಾಡ್ಸ್ಕೊಂಡ್ ಬಂದಿದೀವಿ. ಇದೇನು ಅಂತಂದ್ರೆ ಅರ್ಶಿನ ಪುಡಿ 2 ವರ್ಷಕ್ಕೆ ಆಗೋಷ್ಟು ಮಾಡ್ಸಿಟ್ಟಿದೀನಿ. ಚೆನ್ನಾಗಿರುತ್ತೆ. ಎಷ್ಟ್ ಚೆನ್ನಾಗಿದೆ ನೋಡಿ ಅರ್ಶಿನ ಪುಡಿ. ಇದು ನಮ್ಗೆ ರೊಟ್ಟಿ ಹಿಟ್ಟು ಅಂದ್ರೆ ಅಕ್ಕಿ ಮತ್ತೆ ಗೋಧಿ ಎರಡೂನು ಒಣಗಿಸಿ ಮಾಡ್ತಿರೋದು ರೊಟ್ಟಿ ಹಿಟ್ಟು. ನಾವು ಬಳಿಯ ರೊಟ್ಟಿ ಮಾಡ್ತೀವಿ, ಹಂಗಾಗಿ ರೊಟ್ಟಿ ಹಿಟ್ಟು ಬೇಕೇ ಬೇಕು. ಅವಾಗ್ಲೇ 1 ತಿಂಗಳಾಗಿತ್ತು ಖಾಲಿ ಆದ್ರೆ ನಾನು ಮಾಡ್ತಾ ಇರ್ಲಿಲ್ಲ. ಇವತ್ತು ಮಾಡ್ಸ್ಕೊಂಡ್ ಬಂದಿದೀವಿ. ಇದು ಕಡ್ಲೆ ಹಿಟ್ಟು. ಕಡ್ಲೆ ಹಿಟ್ಟು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಏನಾದ್ರು ದೋಸೆ ಮಾಡ್ಬೇಕಾದ್ರೆ ಅಥವಾ ಬೋಂಡಾ ಬಜ್ಜಿ ಎಲ್ಲಾ ಮಾಡೋದಕ್ಕೆ ಕಡ್ಲೆ ಹಿಟ್ಟು ಯೂಸ್ ಆಗುತ್ತೆ. ಇನ್ನು ಇದು ಚಕ್ಲಿ ಹಿಟ್ಟು, ಚಕ್ಲಿ ಮತ್ತೆ ನಿಪ್ಪಟ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಇದ್ರಲ್ಲಿ ಕಡ್ಲೆ ಗವಲೆ ತೋರ್ಸಿದ್ನಲ್ಲ, ಕಡ್ಲೆ ಒಣಮೆಣಸಿನಕಾಯಿ ಎಲ್ಲಾ ಹಾಕಿ ಇದನ್ನ ಮಾಡ್ಸಿದೀವಿ. ಅದಕ್ಕಿಂತ ಸ್ವಲ್ಪ ಬೆಚ್ಚಿಗೆ ಮಾಡಿದೀನಿ. ಇದು ಇದಕ್ಕೆ ಚಕ್ಲಿಗೆ ಅಥವಾ ನಿಪ್ಪಟ್ಗೆ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಿದೀನಿ. ಇನ್ನೊಂದು ಬರೇ ಅಕ್ಕಿ, ಇದು ಬರೇ ಅಕ್ಕಿ ಹಿಟ್ಟು ಅಂದ್ರೆ ಅಕ್ಕಿ ರೊಟ್ಟಿ, ಮಸಾಲೆ ರೊಟ್ಟಿ ಇದೆಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬರೇ ಅಕ್ಕಿ ಹಿಟ್ಟು ಬಳಸ್ಕೊಂಡಿದೀನಿ. ಇನ್ನ ಎಲ್ಲಕ್ಕೂ ಯೂಸ್ ಆಗುತ್ತೆ ಅಕ್ಕಿ ಹಿಟ್ಟಿದ್ರೆ. ರೀ ನಿಮ್ ಸೌಂಡ್ ಏನ್ರಿ ನಿಮ್ದು? ಇದು ಬರೇ ಅಕ್ಕಿ ಹಿಟ್ಟು. ಇದಕ್ಕೆ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಅನ್ಬಿಟ್ಟು ಬರೀ ಅಕ್ಕಿ ಹಿಟ್ಟನ್ನ ಮಾಡ್ತಿದೀನಿ. ಇದಕ್ಕೇನು ಮಿಕ್ಸ್ ಮಾಡಿಲ್ಲ ನಾನು. ಇನ್ನು ರಾಗಿ
ರಾಗಿನ ಕ್ಲೀನ್ ಮಾಡ್ಸಿದೀನಿ ಅಷ್ಟೇನೆ. ಕ್ಲೀನ್ ಮಾಡ್ಸ್ಕೊಂಬಂದ್ ಇಟ್ಟಿದೀವಿ. ಯಾಕೆಂದ್ರೆ ಇಡ್ಲಿ ದೋಸೆ ಮಾಡೋದಕ್ಕೆ ನೆನೆ ಹಾಕ್ಬಿಟ್ಟು ಸೇಮ್ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದೇ ತರನೇ ಇದನ್ನು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂತ. ಕ್ಲೀನ್ ಮಾಡ್ಸಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟು ಪಾವ್ ಬೇಕೋ ಅಷ್ಟು ಹಾಕೊಂಡು ಉದ್ದಿನ ಕಾಳು ಹಾಕೊಂಡು ಸ್ವಲ್ಪ ಮೆಂತ್ಯ ಹಾಕೊಂಡು ಮಾಡ್ಕೊಂಡ್ರೆ ರಾಗಿ ದೋಸೆ, ರಾಗಿ ಇಡ್ಲಿ ಎಲ್ಲಾನು ಮಾಡ್ಕೊಳಕ್ ಯೂಸ್ ಆಗುತ್ತೆ ಅಂತ ರಾಗಿನ ಕ್ಲೀನ್ ಮಾಡ್ಸ್ಕೊಂಡ್ ಬಂದಿದೀವಿ. ಇಷ್ಟು ಇಟ್ಟು ಇವತ್ತು ರೆಡಿ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಇದೇ ಕೆಲಸ ಆಗಿದೆ, ಸಂಜೆ ತನಕ ಇದೇ ಕೆಲಸ ಆಯ್ತು. ಇವತ್ತು ಶುಕ್ರವಾರ, ಮಕ್ಕಳಿಗೆ ರಜಾ ಇದೆ. ಹಂಗಾಗಿ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ರಂಗೋಲಿ ಎಲ್ಲ ಇಟ್ಟು ಇವತ್ತು ಇದನ್ನ ಅಂದ್ರೆ ಧೂಪದ ಬಗ್ಗೆ ಕೇಳ್ತಿದ್ರಲ್ವಾ, ಇದು ಪತಂಜಲಿಯವ್ರು ಮಾತ್ರ ಈ ತರ ಸಪ್ರೇಟ್ ಕೊಡ್ತಾರೆ. ಈ ಧೂಪನ ಮೊದಲು ಅಂಟಿಸಿ ನಾವು ಅದ್ರ ಒಳಗಡೆ ಸಾಂಬ್ರಾಣಿ ಹಾಕೋದು. ಸಾಂಬ್ರಾಣಿನೂ ಕೂಡ ಅವರೇ ಕೊಟ್ಟಿರ್ತಾರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಈ ತರ ನಾನು ನೋಡಿದ್ದು ಫಸ್ಟ್ ಟೈಮು. ಈ ತರ ನಾರ್ಮಲ್ ಏನಾಗುತ್ತೆ ಎಲ್ಲಾನು ಒಂದೇ ಇದ್ರಲ್ಲಿ ಕೊಟ್ಬಿಡ್ತಾರೆ. ಈ ಒಂದ್ ಕಪ್ ಇದೆಯಲ್ಲ ಅದ್ರೊಳಗಡೆನೆ ಸಾಂಬ್ರಾಣಿನೂ ಹಾಕಿ ಬೇರೆ ಬ್ರ್ಯಾಂಡ್ ಅಲ್ಲೆಲ್ಲ ಕೊಟ್ಬಿಡ್ತಾರೆ. ಇವ್ರು ಮಾತ್ರ ಅಂದ್ರೆ ಪತಂಜಲಿ ಅವ್ರು ಮಾತ್ರ ಸಪ್ರೇಟ್ ಕೊಟ್ಟಿರ್ತಾರೆ. ಇದನ್ನ ಅಂಟಿಸಾದ್ಮೇಲೆ ಇದನ್ನ ಅದ್ರೊಳಗಡೆ ಹಾಕಿದ್ರೆ ಪೂರ್ತಿ ಘಮ ಘಮ ಅಂತ ಇರುತ್ತೆ. ಚಿಕ್ಕ ಮನೆಗಂತೂ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಡುತ್ತೆ, ಆದ್ರೆ ನಮ್ಮ ಮನೆಗೇನು ಅಷ್ಟು ಗೊತ್ತಾಗಲ್ಲ. ಹಂಗಾಗಿ ಇದನ್ನ ಶುಕ್ರವಾರ, ಮಂಗಳವಾರ ಎಲ್ಲ ಅಂಟಿಸ್ತೀನಿ ನಾನು. ಕೇಳಿದಿರಲ್ವಾ ಅಂತ ಅನ್ಬಿಟ್ಟು ರೊಟ್ಟಿ ಮಾಡೋದ್ ತೋರಿಸಿ ಅಂತ ಕೇಳಿದ್ರಿ. ಇವಾಗ ಚಟ್ನಿಗೆ ಹಸಿಮೆಣಸಿಕಾಯಿ ಇರ್ಲಿಲ್ಲ, ಹಂಗಾಗಿ ಅದನ್ನ ತರ್ಸ್ಕೊಂಡೆ. ಅದನ್ನ ತರ್ಸ್ಕೊಂಡ್ರೆ ಒಂಚೂರು ಚೆನ್ನಾಗಿಲ್ಲ, ಒಳ್ಳೆ ಮಜ್ಜಿಗೆ ಮೆಣಸಿಕಾಯಿ ಮಾಡ್ತೀವಲ್ಲ ದಪ್ಪ ತಪ್ಪದು ಆ ತರ ಬಂದೈತೆ. ಹಾಲು, ಮೊಸರು ಇದೆಲ್ಲ ಬೇಕಿತ್ತು, ಅದೆಲ್ಲ ತರ್ಸ್ಕೊಂಡೆ. ಈ ಕವರ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಹೊರಗಡೆ ಏನಾದ್ರು ಹೋಗ್ಬೇಕಾದ್ರೆ ತಗೊಂಡೋಗಿ. ಹಂಗಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಮೆಣಸಿಕಾಯಿನ ಮುರಿದು ಅದನ್ನು ಕೂಡ ಎಣ್ಣೆಲಿ ಹುರ್ಕೊಳ್ಳೋಣ ಅಂತ ಅನ್ಬಿಟ್ಟು, ಯಾರಿಗೆಲ್ಲ ಎದೆ ಉರಿಯುತ್ತೆ ಅವರು ಹುರಿದು ಮೆಣಸಿಕಾಯಿನ ಮಾಡೋದ್ರಿಂದ ಎದೆ ಉರಿ ಬರಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಇವಾಗ ಎಲ್ಲ ಹುರ್ಕೊಂಡು ಮಾಡ್ತಾ ಇದೀನಿ. ಇದ್ರ ಜೊತೆಗೆ ರೊಟ್ಟಿ ಮಾಡೋದ್ ತೋರಿಸಿ ಅಂತ ಹೇಳಿದ್ರಿ. ಇವತ್ತು ರೊಟ್ಟಿ ಹಿಟ್ಟೆಲ್ಲ ರೆಡಿ ಆಗಿತ್ತಲ್ಲ, ಹಂಗಾಗಿ ಮಕ್ಕಳು ಕೂಡ ಮನೇಲಿದ್ರು. ಬಿಸಿ ಬಿಸಿ ರೊಟ್ಟಿ ಆಗ್ತಾ ಇದ್ರೆ ನಮ್ಮನೇಲಂತೂ ಎಲ್ಲಾರ್ಗೂ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನೇರಳೆಹಣ್ಣ ತೊಳ್ದಿಟ್ಟೆ. ನೇರಳೆಹಣ್ಣು ಸ್ವಲ್ಪ ತೊಳ್ದು ಇಡಂಗಿಲ್ಲ, ಈ ಸಣ್ಣ ಸೊಳ್ಳೆ ಅದು ಎಲ್ಲಿಂದ ಬರ್ತಾವ ಗೊತ್ತಿಲ್ಲ, ಬಂದ್ಬಿಡ್ತವೆ ಅಂತ ಹೇಳ್ಬೋದು. ಹಂಗಾಗಿ ಕ್ಲೋಸ್ ಮಾಡಿ ಎತ್ತಿಡೋಣ ಅಂತ ಅನ್ಬಿಟ್ಟು ಇವಾಗ ಜೊತೆಗೆ ತರಕಾರಿ ಎಲ್ಲಾನು ಕೂಡ ಸೈಡಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಅಂತೂ ಬೇಗ ಬೇಗ ಇದಾಗ್ಬಿಡುತ್ತೆ. ಕಡಲೆಕಾಳನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿ ಸಾಂಬಾರ್ ಮಾಡೋಣ ಅಂತ. ಇವಾಗ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಹುರ್ಕೊಂಡು ತೆಂಗಿನಕಾಯಿ ಎಲ್ಲ, ತೆಂಗಿನಕಾಯಿ ಕೂಡ ಇವತ್ತು ಅಮೆಝಾನ್ ಅಲ್ಲಿ ತರಿಸಿದೀವಿ. ನಾವೇ ಬೆಳಿತೀವಿ, ಅಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ನಮ್ಮ ತೋಟದಲ್ಲಿ ಅಂದ್ರೆ ಬಿದ್ದು ಎಲ್ಲ ಇದಾಗುತ್ತೆ ನೋಡಿ. ಇಲ್ಲಿ ಕಾಸು ಕೊಟ್ಟು ತಗೋಬೇಕಂದ್ರೆ ಹೊಟ್ಟೆ ಉರಿತಾ ಇರುತ್ತಲ್ವಾ. ಇವಾಗ ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು, ಅಂದ್ರೆ ಗೋಧಿ ಅಕ್ಕಿ ಎರಡನ್ನೂ ಮಿಲ್ ಮಾಡ್ಸಿದ್ನಲ್ಲ, ಅದನ್ನ ಹಾಕಿ ಒಂದು 3 ಬೌಲ್ ಅಷ್ಟು ಹಾಕೊಂಡಿದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟಿಗಿನ್ನ ತೆಳ್ಳಗಿರ್ಬೇಕು, ದೋಸೆ ಹಿಟ್ಟಿಗಿನ್ನ ಗಟ್ಟಿ ಇರ್ಬೇಕು, ಆ ತರ ನಾವು ಕಲ್ಸ್ಕೋಬೇಕಾಗತ್ತೆ. ಇದನ್ನೇನು ಜಾಸ್ತಿ ನಾದ್ಬೇಕು ಅಥವಾ ಲಟ್ಟಿಸ್ಬೇಕು ಅನ್ನೋ ಯಾವ ಟೆನ್ಷನ್ ಇಲ್ಲ. ಟಕ್ ಅಂತ ಕಲ್ಸಿ ಟಕ್ ಅಂತ ತವ ಮೇಲೆ ಹಾಕಿದ್ರೆ ಒಳ್ಳೆ ಒಂದು ಬಳಿಯ ರೊಟ್ಟಿ ರೆಡಿ ಆಗ್ಬಿಡುತ್ತೆ. ಒಂದು ರೊಟ್ಟಿ ತಿನ್ನೋ ಅಷ್ಟರಲ್ಲೇ ಸುಸ್ತಾಗ್ಬಿಡ್ತಾರೆ. ಚೆನ್ನಾಗಿ ಊಟ ಮಾಡ್ತಾರಲ್ಲ ಅವರು 1.5 ತಿನ್ಬೋದು, ಆದ್ರೆ ನಾರ್ಮಲ್ ಆಗಿ ಊಟ ಮಾಡೋರಂತೂ ಒಂದೇ ರೊಟ್ಟಿ ತಿನ್ನಕ್ಕಾಗೋದು. ಯಾಕೆಂದ್ರೆ ನಮ್ ತವ ಅಷ್ಟು ದೊಡ್ಡದಿದೆ ಅಂತ ಹೇಳ್ಬೋದು. ತೋರಿಸ್ತೀನಿ ನಿಮ್ಗೆ ನಾನು ಯಾವ ತರ ರೊಟ್ಟಿ ಮಾಡ್ತೀನಿ ಅಂತ ಅನ್ಬಿಟ್ಟು. ಸ್ವಲ್ಪ ಸಾಂಬಾರ್ ಕೂಡ ಇತ್ತು, ಆದ್ರೆ ಕಾಯಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಇಷ್ಟೇನೆ, ಈ ತರ ಚೆನ್ನಾಗಿ ಕಲಸಿದ ನಂತರ ಒಂದು 2 ಸ್ಪೂನ್ ನೀರ್ ಹಾಕ್ಬಿಟ್ಟು ಚಟ್ನಿ ರುಬ್ಬೋ ಅಷ್ಟರಲ್ಲಿ ಇದಾಗ್ತಾ ಇರ್ಲಿ. ಅಷ್ಟರಲ್ಲಿ ತವ ಕೂಡ ಕಾಯೋದಕ್ಕೆ ಇಟ್ಕೊಳ್ತೀನಿ. ತವ ಕೂಡ ಬಿಸಿ ಆದ ತಕ್ಷಣ ಟಕ್ ಅಂತ ಹಾಕೋದು ಅಷ್ಟೇನೆ. ನಾನ್ ತೆಂಗಿನಕಾಯಿನ ಹೊಡಿತಿದ್ದಂಗೆನೆ ಇವಳಿಗೆ ಎಲ್ಲಿಂದ ಸೌಂಡ್ ಬರುತ್ತೋ ಗೊತ್ತಿಲ್ಲ, ಇವಳಿಗೆ ಯಾವಾಗ್ಲೂ ಲಂಚ ಕೊಡ್ಬೇಕು ತೆಂಗಿನಕಾಯ್ದು, ಅಷ್ಟಿಷ್ಟ ಆಗ್ಬಿಡ್ತಾಳೆ. ಇವಾಗ ಚಟ್ನಿ ರುಬ್ಬಿದಾಯ್ತು. ಇವಾಗ ಒಂದು ಒಗ್ಗರಣೆ ಕೂಡ ರೆಡಿ ಮಾಡ್ಕೋಬೇಕು ಅದಕ್ಕೆ. ಹಂಗಾಗಿ ನಾನಿಲ್ಲಿ ತುಪ್ಪದ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ರೆ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ, ಹಂಗಾಗಿ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಹಂಗೆ ಬಿಡಲ್ಲ, ಅವರು ತಿಂತಾರೆ. ಹಂಗಾಗಿ ಸಾಸಿವೆ ಮತ್ತೆ ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಒಂದೇ ಒಂದು ಹಾಕಿ ಒಗ್ಗರಣೆ ಕೊಟ್ಟಿದ್ದಾಯ್ತು. ಇವಾಗ ರೊಟ್ಟಿ ಹಾಕೋಣ ಬನ್ನಿ. ಹೆಂಗ್ ಹಾಕ್ತೀನಿ ಅಂದ್ರೆ, ಮೊದಲು ತವನ ಕಾಯೋದಕ್ಕೆ ಇಟ್ಕೊಂಡಿದ್ನಲ್ವಾ, ಅದು ಬಿಸಿ ಇದೆಯಾ ಅಂತ ಅನ್ಬಿಟ್ಟು ಈ ತರ ಚೆಕ್ ಮಾಡಿದ್ರೆ ಬಿಸಿ ನಮ್ ಕೈಗೆ ತಗ್ಲುತ್ತೆ, ಅವಾಗ ಕಾದಿದೆ ಅಂತ ಅರ್ಥ. ಇವಾಗ ಒಂದ್ ಸ್ವಲ್ಪ ನೀರ್ನ ಚುಮ್ಕಿಸಿ ನನಗೆ ಒಂದು ರೊಟ್ಟಿಗೆ ಎಷ್ಟು ಬೇಕು ಅಂತ ಅನ್ಬಿಟ್ಟು ತಗೊಳ್ತೀನಿ. ನನ್ನ ಕೈಲಿ ಒಂದಿಡಿ ಅಂತಂದ್ರೆ ಹಿಟ್ಟು ನೋಡಿ ಯಾವ ತರ ತಗೋತೀನಿ ಅಂತ ತೋರಿಸ್ತೀನಿ ನೋಡಿ. ಒಂದ್ ನಿಮಿಷ ಬನ್ನಿ. ನೋಡಿ ಹಿಂಗ್ ತಗೊಂಡು ಇಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಕೈಗೆ ಹಚ್ಕೊಂಡು ನೋಡಿ ಈ ತರ. ತುಂಬಾ ಈಸಿ, ಸುಡುತ್ತೇನೋ ಯಾವ ಭಯನೂ ಇಲ್ಲ, ಸುಡಲ್ಲ. ಯಾಕೆಂದ್ರೆ ಹಿಟ್ಟು ಹಾಕಿರ್ತೀವಲ್ಲ, ಹಿಟ್ಟು ಮೇಲ್ಗಡೆ ನಾವು ಬಳ್ಕೊಂತ ಬರ್ಬೇಕು, ಮೇಲ್ಗಡೆ ಇಟ್ಕೋಬೇಕು. ನೀವು ಸ್ಟಾರ್ಟಿಂಗ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ಕೈ ಅಡ್ಜಸ್ಟ್ ಆಗ್ಬೇಕು. ಅವಾಗ ನನ್ಗೂ ಕೂಡ ಬರ್ತಿರ್ಲಿಲ್ಲ ಈ ತರ ಇಷ್ಟು ದೊಡ್ಡದಾಗೆಲ್ಲ ಮಾಡೋದಕ್ಕೆ.
ನೋಡ್ಕೊಂಡೆ ನಾನು ಕಲ್ತಿರೋದು. ನೋಡಿ ಈ ತರ ಹೊಲಕ್ಕೆ ತೋಟಕ್ಕೆ ಇದಕ್ಕೆಲ್ಲರೂ ಇದಕ್ಕೆ ಬರ್ತಾರಲ್ಲ ಕೆಲಸ ಮಾಡಕ್ಕೆ. ಅವಾಗ ಅಲ್ಲಿ ಯಾರು ಹೇಳಿ ರೈಸ್ ಐಟಮ್ ಎಲ್ಲ ಜಾಸ್ತಿ ಮಾಡ್ಬೇಕು. ಇದಾದ್ರೆ ಒಂದ್ ರೊಟ್ಟಿ ಒಂದೂವರೆ ರೊಟ್ಟಿ ತಿನ್ನೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತಾರೆ. ಎಲ್ಲಾರ್ಗು ಈಸಿ ಆಗಿರುತ್ತೆ. ಹಂಗಾಗಿ ನಮ್ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ಅಂದ್ರೆ ಕುಣಿಗಲ್ ಸೈಡ್ ಇದನ್ನ ಜಾಸ್ತಿ ರೊಟ್ಟಿನ ನಾವು ಮಾಡ್ತೀವಿ. ಹಂಗಾಗಿ ನೋಡಿ ಒಂದ್ ಸೈಡ್ ಎತ್ತೋವರೆಗೂ ಅಷ್ಟೇನೆ. ಒಂದ್ ಸೈಡ್ ನೀಟಾಗಿ ಎಲ್ಲ ಬಿಡಿಸ್ಕೊಂಡ್ವಿ ಅಂತ ಅಂದ್ರೆ ನೀಟಾಗಿ ಅದೇ ಅಂದ್ರೆ ಇನ್ನೊಂದು ಹಿಂಡಾಲಿಯಂ ತವ ಬರುತ್ತೆ ಆಯ್ತಾ, ಅದ್ರಲ್ಲಿ ರೊಟ್ಟಿನೇ ಪೂರ್ತಿ ಬಿಟ್ಕೊಂಡ್ಬಿಡುತ್ತೆ. ಇದ್ರಲ್ಲಿ ಕಬ್ಬಿಣದಲ್ವಾ ಇದು, ಹಂಗಾಗಿ ನಾವೇನೆ ಬಿಡಿಸಿ ಈ ತರ ಇರ್ತದೆ. ನೋಡಿ ಎಷ್ಟು ಅಗಲ ಇದೆ. ತವನು ಕೂಡ ನಾನು ಯಾವ್ದೋ ಸಂತೆನಲ್ಲಿ ತಗೊಂಡಿದ್ದು, ಹಂಗಾಗಿ ತುಂಬಾ ಚೆನ್ನಾಗಿದೆ. ನಾನು ರೊಟ್ಟಿ ಮಾಡೋದಕ್ಕೆ ಅಂತಾನೆ ಈ ತವನ ಇಟ್ಕೊಂಡಿದೀನಿ. ಈ ನಾರ್ಮಲ್ ಪ್ಲೇಟ್ಗಳಿರ್ತಾವಲ್ಲ ಅದಕ್ಕಿಂತನೂ ದೊಡ್ಡದು ಇದು ಬರುತ್ತೆ ರೊಟ್ಟಿ ಅಂತ ಹೇಳ್ಬೋದು. ನೋಡ್ತಾ ಇದ್ರಾ, ಇನ್ನೊಂದು ರೊಟ್ಟಿ ಹಾಕಿ ತೋರಿಸ್ತೀನಿ ನೋಡಿ. ಆಮೇಲೆ ಇದನ್ನ ಎಷ್ಟು ತೆಳ್ಳಗ್ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ಗರ್ಗರಿಯಾಗಿ ಬರುತ್ತಲ್ಲ ಆ ತರ ಬೇಕಾದ್ರೆ ಮಾಡ್ಕೊಬಹುದು. ಸ್ವಲ್ಪ ಮಂದಕ್ಕೆ ಕೂಡ ಮಾಡ್ಕೊಂಡ್ರು ಸಾಫ್ಟ್ ಆಗಿ ಬರುತ್ತೆ. ಎರಡೂ ತರ ಮಾಡ್ಕೊಳ್ಬಹುದು. ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದನ್ನ ಎತ್ತಿ ಬೇಡ ಅಂದ್ರೆ ಹಿಂಗ್ ಹಾಕೊಳ್ಬಹುದು. ನೋಡಿ ನೋಡ್ತಾ ಇದೀರಲ್ವಾ. ಅಕ್ಕಿ ಮತ್ತೆ ಗೋಧಿ. ಅಕ್ಕಿ ನಾನು ಒಂದ 10 ಕೆಜಿ ಅಕ್ಕಿ ಹಾಕಿದ್ರೆ ಅದಕ್ಕೆ ಒಂದ್ 3 ಕೆಜಿ ಅಷ್ಟು ಗೋಧಿ ಹಾಕೊಂಡಿದ್ದೀನಿ. ಈ ಮೆಷರ್ಮೆಂಟ್ ಅಲ್ಲಿ ನಾನು ಮಾಡ್ಸಿದ್ದೀನಿ. ಹಂಗಾಗಿ ಚೆನ್ನಾಗಿ ಇದಾಗಿದೆ ನೋಡಿ. ಒಂದ್ ಸೈಡ್ ಅದೇ ಎದ್ದೇಳುತ್ತೆ ಅಂತ ಹೇಳ್ಬೋದು. ರೊಟ್ಟಿ ಒಂದ್ ಆಗ್ತಿದಂಗೆನೆ ಎರಡನೇದೇನ್ ನಿಮ್ಗೆ ಕಷ್ಟನೇ ಆಗಲ್ಲ. ನೋಡಿ ಈ ತರ ತುಂಬಾ ದೊಡ್ಡದು ರೊಟ್ಟಿನೂ ಬರುತ್ತೆ. ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಇತ್ತು ಅಂತಂದ್ರೆ ಸ್ವಲ್ಪ ಹಾಕೊಳ್ಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಈ ರೊಟ್ಟಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನೀವು ತುಂಬಾ ಕೇಳ್ತಿದ್ರಲ್ಲ ರೊಟ್ಟಿ ತೋರ್ಸಿ ಗೀತಾ, ಅದು ಬೇರೆ ಪ್ಲೀಸ್ ಅಂತ ಕೇಳಿದ್ರಿ. ಪ್ಲೀಸ್ ಅಂತ ಕೇಳ್ಬೇಡಿ. ಇನ್ಮೇಲೆ ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ತಿಳಿಸಿ. ನಾನು ಅವಾಗ ಓಕೆ ಅಂತ ಹೇಳ್ತೀನಿ, ಮರ್ತೋಗಿರ್ತೀನಿ. ಇಷ್ಟ ದಿನ ಆದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ಸಾರಿ. ಥ್ಯಾಂಕ್ ಯು.